2024ರ IPL ಕ್ರಿಕೆಟ್ ಲೋಕದಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಆಟಗಾರರ ಹೊಡಿಬಡಿ ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ಫಿದಾಗಿತ್ತು. T20 ಫೈಟ್ ಅಂದ್ರೆ ಹಿಂಗಿರ್ಬೇಕಪ್ಪ ಅಂತ ಅಭಿಮಾನಿಗಳಂತೂ ಮಸ್ತ್ ಎಂಜಾಯ್ ಮಾಡಿದ್ರು. ಅದರಲ್ಲೂ ಬ್ಯಾಟರ್ಸ್ ಆರ್ಭಟಕ್ಕೆ ಬೌಲರ್ಸ್ ತಂಡ ಹೊಡೆದು ಹೋಗಿದ್ರು. ಒಂದೊಂದು ಪಂದ್ಯದಲ್ಲೂ ಕೂಡ ಹಳೆ ದಾಖಲೆಗಳೆಲ್ಲ ಧೂಳಿಪಟ ಆಗ್ತಾ ಇದ್ವು. ಇಷ್ಟೆಲ್ಲ ಮಸ್ತ್ ಮಜಾ ಮಾಡಿದ್ರ ಮೇಲೂ ಕೂಡ RCB ಫ್ಯಾನ್ಸ್ಗೆ ಒನ್ಸ್ ಅಗೇನ್ ಮತ್ತದೇ ನಿರಾಸೆಯಾಗಿತ್ತು. ಈ ಸಲನೂ ಕಪ್ ಗೆಲ್ಲೋಕೆ ಆಗ್ಲಿಲ್ವಲ್ಲ ಅನ್ನೋದು. ಬಟ್ ಅದಕ್ಕಿಂತ ಬೇಜಾರು ಅಂದ್ರೆ ಬೆಂಗಳೂರು ತಂಡದಲ್ಲೇ ಇದ್ದಾಗ ನೀರಸ ಪ್ರದರ್ಶನ ನೀಡಿದ ಕೆಲ ಆಟಗಾರರು ಬೇರೆ ಬೇರೆ ಫ್ರಾಂಚೈಸಿಗಳ ಪರ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ರು. ಈ ಪೈಕಿ ಯಾರೆಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. 2024ರ IPLನಲ್ಲಿ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿ ಕಂಡಿದ್ದು ಟ್ರಾವಿಸ್ ಹೆಡ್. ಸನ್ ರೈಸರ್ಸ್ ಹೈದರಾಬಾದ್ ಪರ ಆಡ್ತಾ ಇರುವ ಟ್ರಾವಿಸ್ ಹೆಡ್ ಈ ಹಿಂದೆ ಇದ್ದದ್ದು RCB ತಂಡದಲ್ಲೇ. 2016ರ ಆಕ್ಷನ್ನಲ್ಲಿ 50 ಲಕ್ಷಕ್ಕೆ RCB ತಂಡವನ್ನ ಸೇರ್ಕೊಂಡಿದ್ರು. ಆದರೆ 2024ರಲ್ಲಿ 6.5 ಕೋಟಿ ರೂಪಾಯಿಗೆ SRH ಅವರನ್ನ ಖರೀದಿ ಮಾಡಿತ್ತು. ಈ ಸೀಸನ್ನಲ್ಲಿ 15 ಪಂದ್ಯಗಳನ್ನು ಆಡಿದ್ದ ಹೆಡ್ 567 ರನ್ಗಳನ್ನು ಕಲೆ ಹಾಕಿದ್ರು. ಅದರಲ್ಲೂ 191.55ರ ಸ್ಟ್ರೈಕ್ ರೇಟ್ನಲ್ಲಿ ಅನ್ನೋದೇ ವಿಶೇಷ. ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡದಲ್ಲಿರುವ ಮತ್ತೊಬ್ಬ ಹೊಡಿಬಡಿ ಆಟಗಾರ ಹೆನ್ರಿಚ್ ಕ್ಲಾಸೆನ್ ಸಹ RCB ತಂಡದಲ್ಲೇ ಇದ್ದವರು. 5.25 ಕೋಟಿ ರೂಪಾಯಿಗೆ SRH ಸೇರಿರುವ ಕ್ಲಾಸೆನ್ 2024ರಲ್ಲಿ ಬೆಂಕಿ ಬಿರುಗಾಳಿಯಂತೆ ಬ್ಯಾಟಿಂಗ್ ನಡೆಸಿದರು. 16 ಇನ್ನಿಂಗ್ಸ್ಗಳಲ್ಲಿ ಕಣಕ್ಕಿಳಿದು 479 ರನ್ಗಳನ್ನು ಕಲೆ ಹಾಕಿದರು. ಇತ್ತೀಚೆಗಷ್ಟೇ IPL ಇತಿಹಾಸದಲ್ಲಿ 200 ವಿಕೆಟ್ ಪಡೆದ ಮೊದಲ ಬೌಲರ್ ಎನಿಸಿಕೊಂಡಿರುವ ರಾಜಸ್ಥಾನ ರಾಯಲ್ಸ್ನ ಲೆಗ್ ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ ಕೂಡ ಬೆಂಗಳೂರು ತಂಡದ ಹಳೆ ಹುಲಿ. 2014ರಿಂದ 21ರವರೆಗೆ RCB ಪರ ಆಡಿದ್ರು. ಆದರೆ ಅವರನ್ನು ಉಳಿಸಿಕೊಳ್ಳೋಕೆ ಬೆಂಗಳೂರು ತಂಡ ವಿಫಲ ಆಗಿತ್ತು. ಈ ಸಲ ರಾಜಸ್ಥಾನದ ಪರ ಅದ್ಭುತ ಪ್ರದರ್ಶನ ನೀಡಿದ ಚಹಲ್ 15 ಪಂದ್ಯಗಳಿಂದ 18 ವಿಕೆಟ್ಗಳನ್ನು ಉರುಳಿಸಿದ್ರು. ಇನ್ನು CSK ತಂಡದ ಪರ ಆಡ್ತಾ ಇರುವ ಶಿವಮ್ ದುಬೆ ಕೂಡ ಬೆಂಗಳೂರು ತಂಡದ ಮಾಜಿ ಹುಡುಗ. 2019 ಮತ್ತು 20ರಲ್ಲಿ RCB ಪರ ಆಡಿದ್ರು. 2022ರಿಂದ ಈವರೆಗೂ ಕೂಡ CSK ಪರ ಆಡ್ತಾ ಇರುವ ದುಬೆ ಈ ಬಾರಿ 396 ರನ್ಗಳನ್ನು ಕಲೆ ಹಾಕಿದ್ರು. ಹಾಗೆ ಕನ್ನಡಿಗ KL ರಾಹುಲ್ ಕೂಡ RCB ತಂಡದಲ್ಲಿ ಇದ್ದವರೇ. ರಾಹುಲ್ IPL ವೃತ್ತಿ ಜೀವನ ಆರಂಭವಾಗಿದ್ದೇ RCBಯಿಂದ. ಆದರೆ 2013ರಲ್ಲಿ RCB ಸೇರಿದ್ರು ಕೂಡ ಅವರನ್ನು ಮತ್ತೆ ಕೈ ಬಿಡಲಾಗಿತ್ತು. ಹಾಗೆ 2016ರಲ್ಲಿ ಮತ್ತೆ RCB ತಂಡಕ್ಕೆ ಮರು ಸೇರ್ಪಡೆಯಾದರೂ ಕೂಡ ಮತ್ತೆ ಕೈ ಬಿಡಲಾಗಿತ್ತು. ಕಳೆದ 3 ವರ್ಷಗಳಿಂದ ಲಕ್ನೋ ತಂಡದ ನಾಯಕನಾಗಿ ರಾಹುಲ್ ಮುನ್ನಡೆಸ್ತಾ ಇದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ ಪರ ಆಡ್ತಾ ಇರುವ ಹರ್ಷಲ್ ಪಟೇಲ್ ಕೂಡ 2021ರಿಂದ 23ರವರೆಗೆ ಬೆಂಗಳೂರು ಬಳಗದಲ್ಲೇ ಇದ್ದವರು. ಕಳೆದ ಆವೃತ್ತಿಯಲ್ಲಿ ಪಂಜಾಬ್ ಪರ 24 ವಿಕೆಟ್ಗಳನ್ನು ಬೇಟೆಯಾಡಿದ್ರು. ಇನ್ನು ಲಕ್ನೋ ತಂಡದಲ್ಲಿರುವ ಆರಂಭಿಕ ಆಟಗಾರ ಕ್ವಿಂಟನ್ ಡಿಕಾಕ್ ಕೂಡ RCB ತಂಡದ ಭಾಗವಾಗಿದ್ರು. ಆದರೆ ನಿರೀಕ್ಷಿತ ಪ್ರದರ್ಶನ ನೀಡದ ಕಾರಣ ಅವರನ್ನು ಈ ಹಿಂದೆ ಕೈ ಬಿಡಲಾಗಿತ್ತು. ಸದ್ಯ LSG ಪರ ಉತ್ತಮ ಪ್ರದರ್ಶನದ ಮೂಲಕ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆದಿದ್ದಾರೆ. ಹೀಗೆ ಹಲವು ಕ್ರಿಕೆಟಿಗರು ಬೆಂಗಳೂರು ತಂಡದಲ್ಲಿದ್ದಾಗ ಅಷ್ಟೇನು ಉತ್ತಮ ಪ್ರದರ್ಶನ ನೀಡದೇ ಇದ್ರೂ ಈಗ ಬೇರೆ ಬೇರೆ ಫ್ರಾಂಚೈಸಿಗಳ ಪರ ಉತ್ತಮವಾಗಿ ಆಡ್ತಿದ್ದಾರೆ. ಅವರ ಆಟ ನೋಡಿದಾಗ RCB ಫ್ಯಾನ್ಸ್ ಇವರು ನಮ್ಮ ಟೀಮ್ನಲ್ಲೇ ಇರಬೇಕಿತ್ತು ಅನ್ಕೊಳ್ತಿದ್ದಾರೆ.